ಚಲ್ ನೋಡಿ, ನಾ ಖಾ, ನಾ ಖಾ. ಈಗ ನಾವೇನು ಉಚ್ಚರಿಸ್ಬೇಕಂದ್ರೆ ಈ 2026 ನಮ್ಮ ಜೀವಿತದಲ್ಲಿ ನಾ ಖಾ ಏನೋ. ಇದನ್ನ ನಾನು ಯಾಕೆ ಹೇಳೋದಂದ್ರೆ, ನಾವು ಕನ್ನಡದಲ್ಲಿ ಅಥವಾ ಇಂಗ್ಲಿಷಲ್ಲೇ ಈ ವರ್ಡ್ ಕೊಟ್ರೆ ಕೆಲವು ಟೈಮ್ ನಾವು ಮರ್ತು ಬಿಡಬಹುದು. ಆಮೇಲೆ ನಮಗೆ ನೆನಪಾಗಬೇಕು ಏನಂತ ಹೇಳಿ, ನನ್ನ ಜೀವಿತದಲ್ಲಿ ದೇವರು ನಾ ಖಾ. ನನ್ನ ಉಚ್ಚಾರಣೆ ಆಯ್ತಾ? ಗೂಗಲಿಗೆ ಹೋಗಿ ಸರ್ಚ್ ಮಾಡಿ, ಇನ್ನ ಒರಿಜಿನಲ್ ಆಗಿರೋ ಉಚ್ಚಾರಣೆ ಏನಿದೆ ಅದನ್ನು ನೀವು ಉಚ್ಚರಿಸಿ. ಆದರೆ ನನ್ನ ಪ್ರಕಾರವಾಗಿ ನಾ ಖಾ ಎಂಬುದಾಗಿರುವಂತಹ ಅನುಭವ ನಮ್ಮ ಜೀವಿತದಲ್ಲಿ ಸಂಭವಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪದದ ಅರ್ಥ ಏನು ಗೊತ್ತುಂಟಾ? ಆಮೇನ್. ಆ ಪದದ ಅರ್ಥ ಓದಿ ಅಂತ ಕೆಳಗಿನ ಇದರಲ್ಲಿ ಕೊಟ್ಟಿದೆ. ಹಿ ಈಸ್ ಪರ್ಸನಲಿ ವಾಕಿಂಗ್ ವಿತ್ ಯು, ಲೀಡಿಂಗ್ ಎವ್ರಿ ಸ್ಟೆಪ್, ಇವನ್ ಇನ್ ಡ್ರೈ ಆರ್ ಕನ್ಫ್ಯೂಸಿಂಗ್ ಟೈಮ್. ಹಾಗಾದ್ರೆ ಈ ವಾಗ್ದಾನ ಏನೆಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವಿತದಲ್ಲಿ ದೇವರು ನಮ್ಮೊಂದಿಗೆ, ಆಮೇನ್, ಪ್ರತಿ ಹೆಜ್ಜೆಯಲ್ಲಿ. ಈಗ ನೋಡಿ ಒಂದು ಆಫೀಸಿಗೆ ನೀವು ಹೋಗ್ತಿದ್ರೆ ನೀವು ಮಾತ್ರ ಹೋಗ್ತಾ ಇಲ್ಲ, ಅಲ್ಲಿ ಯೇಸು ಸ್ವಾಮಿ ನಿಮ್ಮ ಒಂದಿಗೆ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ನಿಮ್ಮ ಬಾಯಿಯೊಂದಿಗೆ ಯಾರಿದ್ದಾರೆ? ಯೇಸು ಸ್ವಾಮಿ ಸ್ವತಃ ನಿಮ್ಮೊಂದಿಗೆ ಮಾತನಾಡ್ತಿದೆ. 2026 ಎಲ್ಲಿಯೂ ಕೂಡ ನೀವು ಒಬ್ಬಂಟಿಗರಾಗಿದ್ದೀರಿ ಎಂಬುದಾಗಿ ನೀವು ನೆನೆಸಲ್ಲ. ನನಗೆ ಯಾರಿಲ್ಲ ಎಂಬುದಾಗಿ ನೀವು ನೆನೆಸಲ್ಲ. ನೀವು ಹೋಗುವ ಸ್ಥಳಗಳಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಂಪು ಸಮುದ್ರ ವಿಭಾಗವಾದ ರೀತಿಯಲ್ಲಿ ಕೆಲವು ಅನುಭವಗಳು ನಮಗಾಗಿ ಮಾರ್ಗಗಳು ತೆರೆಯುತ್ತದೆ, ಕಾರ್ಯಗಳು ನಡೀತದೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ನಾವು ಘೋಷಿಸೋಣ. ಏನಂತ ಘೋಷಿಸೋಣ? ಎಲ್ಲರೂ ಸೇರಿ ಈಗ ಹೇಳಲಿಕ್ಕೆ ಹೋಗ್ತೇವೆ. ಏನು? ನಾ ಖಾ. ಏನು? ನಾ ಖಾ, ನಾ ಖಾ. ಎಲ್ಲ ಜೋರಾಗಿ, ನಾ ಖಾ, ನಾ ಖಾ, ನಾ ಖಾ ನನ್ನ ಜೀವಿತದಲ್ಲಿ ಸಂಭವಿಸಲಿ. ಹಲ್ಲೆಲೂಯಾ. ನಾ ಖಾ ನನ್ನ ಜೀವಿತದಲ್ಲಿ ಸಂಭವಿಸಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುತ್ತಾ ಹಲ್ಲೆಲೂಯಾ, ಹಲ್ಲೆಲೂಯಾ. ಶುಧರಬರಗದರಗತನೇರಿಯಾಂತನ. ಓ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕರ್ತನೇ, ಈ ವಾಗ್ದಾನವನ್ನು ನಿನ್ನ ಜನರ ಮೇಲೆ ನಾನು ಉಚ್ಚರಿಸ್ತೇನಪ್ಪ. ಅದರ ಬಿಡುಗಡೆಗಳನ್ನು ಜನರ ಅನುಭವಿಸಲಿ ಅಪ್ಪ. ಈ ವರ್ಷದಿಂದ ಸ್ವಾಮಿ ನಾ ಖಾವ